ನೀವು ವಿಡಿಯೋ ಡಿಲೀಟ್ ಮಾಡಲ್ವಾ ಸರ್? ಸತ್ರು ಮಾಡಲ್ಲ. ಆಹಾ, ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಯಾಕೆ ಸತೀಶ್ ಅವ್ರು ಹೀಗೆ ಅಂತ? ನಾನು ಇರೋದೇ ಹಿಂಗೆ ಮೇಡಮ್. ನಾನು ತಪ್ಪು ಮಾಡಲ್ಲ. ನಾನು ತಪ್ಪು ಮಾಡಿದರೆ ಅದಕ್ಕೆ ಸಾರಿ ಕೇಳೋಕ್ಕೂ ರೆಡಿ. ನಾನು ತಪ್ಪೇ ಮಾಡಿಲ್ಲ ಅಂದರೆ ಅದನ್ನು ಎಷ್ಟವರೆಗೂ ಹೋಗೋಕ್ಕೂ ರೆಡಿ. ಅದು ಯಾವ ಲೆವೆಲ್ಗೆ ಹೋದ್ರೂ ಅದನ್ನು ವಾಪಸ್ ನಾನು ತೊಗೊಳ್ಳಲ್ಲ. ಇವಾಗ ನೋಡಿ FIR ಮಾಡ್ತಿದ್ದಂಗೆ ಎಲ್ಲ ಕಾಂಪ್ರಮೈಸ್ ಅಂತ ವಿನಯ್ ಗೌಡ ಎಲ್ಲ ಮೆಸೇಜ್ ಮಾಡಿದ್ರು, ಕೂತ್ಕೊಂಡು ಸೆಟಲ್ಮೆಂಟು ಹಂಗೆ ಹಿಂಗೆ ಅಂತ. ನನ್ನ ಕೆದಕಬೇಕಾದ್ರೆ ಅವ್ರು ಯೋಚನೆ ಮಾಡಬೇಕಾಗಿತ್ತು. ಯಾಕಂದ್ರೆ ನಾನು ಅಷ್ಟು ಮಿತಿ ಮೀರೋವರೆಗೂ ನನಗೆ ಅವಮಾನ ಹೋದ್ರೋಗ್ಲಿ ಮೇಡಮ್. ಇನ್ನೊಂದು ಕ್ವಶನ್ ಕೇಳ್ತೀನಿ ನಿಮಗೆ. ನನಗೆ ಸೋಷಿಯಲ್ ಮೀಡಿಯಾಲಿ ಎಷ್ಟು ಅಪಮಾನ ಮಾಡಿದ್ರು, ಹುಡುಗಿ ಡ್ರೆಸ್ ಎಲ್ಲ ಹಾಕಿ, ಅದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಾ ಇಲ್ಲ ನೀವು? ಅವಾಗ ನನಗೆ ಎಷ್ಟು ನನಗೆ ಬೇಜಾರಾಗಿರ್ಬೋದು, ನನಗೆ ಲಾಸ್ ಆಗಿರ್ಬೋದು, ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ನಾನು ವರ್ಲ್ಡ್ಗೆ ನಂಬರ್ 1 ಟಾಪ್ ಬಿಲ್ಡರ್ ತಾನೆ, ಅದಕ್ಕೆ ಯಾಕೆ ಧ್ವನಿ ಎತ್ತಲಿಲ್ಲ ಯಾರು? ನನ್ನ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡಿದ್ರು, ಓಳು ಕಳ್ಳ ಮಳ್ಳ ಸುಳ್ಳ ಅಂತ ಒಂದು 5,000 ಚಾನಲ್ ಬಂತು. ಅದ್ರ ಬಗ್ಗೆ ನೀವು ಯಾಕೆ ಮಾತಾಡ್ತಾ ಇಲ್ಲ? ಸುಮಾರು ಸುಳ್ಳುಗಳು ಇದೆಯಲ್ವಾ ಸರ್? ಎಲ್ಲಿ ಸುಳ್ಳುಗಳಿದೆ? ಎಲ್ಲದಕ್ಕೂ ಪ್ರೂಫ್ ಸಮೇತ ಇಲ್ಲೇ ತೋರಿಸ್ತೀನಲ್ಲ ನಿಮಗೆ. ಮೇಡಮ್ ವರ್ಲ್ಡ್ ಅಲ್ಲಿ 125 ದೇಶದಲ್ಲಿ ಬಂದಿದ್ದೀನಿ, ತೋರಿಸ್ಲಾ ಇವಾಗ? NDTV ದಿನ 300 ಚಾನಲ್ ತೋರಿಸ್ತೀನಿ. NDTV ಬಂದಿರೋ ದಿನ 300 ಚಾನಲ್ ತೋರಿಸ್ತೀನಿ. ಯಶ್ ಸರ್ ಒಂದು ಎಲಿಫೆಂಟ್ ಪ್ರಿಂಟ್ ಇರೋದು ಒಂದು ಶರ್ಟ್ ಹಾಕೊಂಡಿರ್ತಾರೆ, ಅದಕ್ಕೆ ಯಾರೋ ಒಬ್ಬ ರೀಲ್ ಮಾಡ್ಬಿಟ್ಟು 699 rupees ಅಂತ ಹಾಕಿರ್ತಾನೆ. ಈ ಶರ್ಟ್ ನಮ್ಮ ಅಂಗಡಿ 699 ಗೆ ಸಿಗುತ್ತೆ ಅಂತ ಹಾಕಿರ್ತಾನೆ. ಯಶ್ ಸರ್ 699 rupees ಹಾಕ್ತಾರಾ? ಯಾಕೆ ಹಾಕಲ್ಲ? ಹಾಕಬಹುದಲ್ಲ, ಯಾಕೆ ಹಾಕಬಾರ್ದ? ಎಸ್ ಸರ್ 699 rupees ನೋಡಿ, 699 rupees ಹಾಕಬಹುದು, 69,000 ರೂಪಾಯಿ ಹಾಕಬಹುದು, ಓಕೆನಾ? 6 ಲಕ್ಷ ರೂಪಾಯಿ ಹಾಕಬಹುದು ಅವರು, ಓಕೆನಾ? ಏನ್ ಪ್ರಾಬ್ಲಮ್ ಇಲ್ಲ. ಆಯ್ತು, ನೀವು ಹೇಳೋದೇ ಕರೆಕ್ಟ್ ಮೇಡಮ್. 30 ರೂಪಾಯಿ ಮೇಡಮ್, ಇದು ಫುಟ್ಪಾತ್ ಅಲ್ಲಿ ತಗೊಂಡಿರೋದು. ಅಲ್ಲಲ್ಲ, ಇದು 30 ರೂಪಾಯಿ. ನೀವು ನಾನು ಏನ್ ಸುಳ್ಳು ಹೇಳಿದೀನಿ ಮೇಡಮ್? ಇಷ್ಟ ಸರ್ ನೀವ್ ಏನ್ ಹೇಳಿದ್ರಿ? ನಾನು ಇಲ್ಲಿವರೆಗೂ ಏನು ಸುಳ್ಳು ಹೇಳಿಲ್ಲ ಅಂತ ಹೇಳಿದ್ರಿ ಸರ್. ನೀವು ಶರ್ಟ್ ಬೆಲೆ ಇಲ್ಲ, ಬಿಗ್ ಬಾಸ್ ವೇದಿಕೆಯಲ್ಲಿ ಹೇಳಿರೋದು 2,80,000 ರೂಪಾಯಿ, ಅದು ನಿಜ, ಅದೊಂದೇ. ಆದ್ರೆ ಅದನ್ನೇ ರೀಲ್ ಫೇಮಸ್ ಆಯ್ತು ಅಂತ ಬರೋರೆಲ್ಲ ಅದೇ ಕ್ವಶನ್ ಕೇಳೋರು, ಅರ್ಥ ಆಯ್ತಾ? ಅದರಲ್ಲಿ ವರ್ಸಾಚೆ ಡೆಲ್ಲಿಯಿಂದ ತರಿಸಿದಿಲ್ಲ, ಅದೆಲ್ಲ 1,80,000, ಅದೆಲ್ಲ ನಿಜ. ಸ್ಪಂದನ ಕೊಟ್ಟಿದ್ದು 80,000, ಅದೆಲ್ಲ ನಿಜ. ಅರ್ಥ ಬರ್ತಾ ಹಾಕಿರೋದೆಲ್ಲ ಬೇರೆ ಆರ್ಡಿನರಿ, ಅರ್ಥ ಆಯ್ತಾ? ಅದೆಲ್ಲ 30 ರೂಪಾಯಿ 150 ರೂಪಾಯಿ. ನೀವೇನಾದ್ರೂ ಹೇಳಿ, ನೀವು ಹೇಳಿದನ್ನೆಲ್ಲ ನಂಬೇಕು ಅಂತಾನು ಏನಿಲ್ಲ. ಅವ್ರು ಕಟ್ಕೊಂಡು ನನಗೇನು ಮೇಡಮ್? ಇಲ್ಲಿರೋರು ಬರೀ ತುಳಿಯಕ್ಕೆ ನೋಡ್ತಾರೆ ಮೇಡಮ್. ಬೇರೆ ಕಡೆ ಈಗ ಫಾರಿನ್ ಇಂದ ಬಂದು ನನಗೆ ಇಂಟರ್ವ್ಯೂ ಮಾಡ್ತಾರೆ ಅಂದ್ರೆ ಅವ್ರಿಗೆ ಆ ವಸ್ತು ವ್ಯಾಲ್ಯೂ ಗೊತ್ತಿರುತ್ತೆ. ಇಲ್ಲಿರೋರಿಗೆ ಇವ್ನು ಬೆಳೀತಾ ಇದ್ದಾನೆ ಅಂದ್ರೆ, ಈಗ ಮೂವಿಗಳಿಗೆ ಫ್ಲಾಪ್ ಶೋ ಮಾಡಿಸ್ತಾರೆ ನೋಡಿ, ಒಂದು ಮೂವಿ ಕ್ಲಿಕ್ ಆಗ್ತಾ ಇದ್ರೆ ಬ್ಯಾಡ್ ಕಮೆಂಟ್ಸ್ ಹಾಕ್ಬಿಟ್ಟು ಆ ಥರ ಬರೀ ಹೊಟ್ಟೆವರಿಗಳು. ಯಾವನಾರು ಬೆಳೀತಾ ಇದ್ದಾನೆ ಅಂದ್ರೆ ಅವ್ನಿಗೆ ಸಪೋರ್ಟ್ ಮಾಡಬೇಕು, ಅವ್ರಿಗೆ ಒಂದು ಎಂಕರೇಜ್ ಮಾಡಬೇಕು ಅನ್ನೋದು ಇಲ್ಲ. ಇಲ್ಲಿ ಏನಂದ್ರೆ ಬರೀ ತುಳಿಯೋದೆ. ಅದು ಈ ನಡುವೆ ಅಂತೂ ಅದು ಒಂದು ಗುಂಪುಗಾರಿಕೆ ಅಂತ ಹೇಳ್ಬೋದು. ಗುಂಪುಗಳು ಸೇರ್ಕೊಂಡು ಒನ್ ಡೇ ಟೈಮ್ 200 ಮೆಸೇಜ್ ಮಾಡೋದು. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ, ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಎಲ್ಲಿಂದ ಆಗುತ್ತೆ ಅಂತಾನೆ ಗೊತ್ತಿಲ್ಲ. 1 ಸೆಕೆಂಡ್ 200 ಮೆಸೇಜ್ ಬರುತ್ತೆ. ಆ ಲೆವೆಲ್ಗೆ ಗ್ರೂಪ್ ಮಾಡ್ಕೊಂಡು, ಗ್ರೂಪ್ಗಳಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಎಲ್ಲರೂ ಅಟ್ ಎ ಟೈಮ್ ಇದೇ ಮೆಸೇಜ್ ಹಾಕಿ ಅಂತ ಆ ಥರ ಫುಲ್ ಕೆಟ್ಟದಾಗಿ ಮೆಸೇಜ್ ಹಾಕೋದು, ಅವ್ರನ್ನ ಇಯಮಾನವಾಗಿ ಹೀಯಾಳ್ಸೋದು, ಆ ಥರ ಎಲ್ಲ ತುಂಬಾ ಈ ನಡುವೆ ಒಂದು ಯುವ ಪೀಳಿಗೆನೇ ಆ ಥರ ಆಗ್ಬಿಟ್ಟಿದೆ. ತುಂಬಾ ಜನಕ್ಕೆ ಹೇಳ್ತಾ ಇರೋದು, ತುಂಬಾ ಜನ ಆ ಥರ ಆಗೋಗಿದ್ದಾರೆ. ಒಬ್ಬನ ಬೆಳೆಯೋದನ್ನ ಸಹಿಸಲ್ಲ, ಅವ್ರನ್ನ ತುಳಿಯಕ್ಕೆ ನೋಡ್ತಾ ಇರ್ತಾರೆ. ನಿಮ್ಮ ಇಷ್ಟ ಮೇಡಮ್. ಇನ್ನೂ ಡೌಟ್ ಏನಿದೆ ಕೇಳಿ. ಒಂದೇ ನಿಮಿಷ. ಇವರು ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದೆ.